ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಮ್ ಶೆಟ್ಟಿ ವ್ಲಾಗ್ ಚಾನಲ್. ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಆಫ್ಟರ್ ಸ್ಯಾಟರ್ಡೆ ಸಂಡೇ ಬಂದು ಹೋದ್ಮೇಲೆ ಮಂಡೇ ನನ್ನ ಮಗನ ಬೆಳಿಗ್ಗೆ ಎಬ್ಸೋದು ಎಷ್ಟು ಟಫ್ ಕೆಲಸ, ಹಾಗೆಯೇ ಅವನ ಒಂದು ಸ್ಕೂಲ್ ರೆಡಿ ಮಾಡೋ ಒಂದು ಕ್ಲಿಪ್ನ ಹಾಕಿದ್ದೀನಿ, ನೋಡ್ಕೊಂಡು ಬರೋ ಬನ್ನಿ. ಅವ್ನು ನೋಡಿ ಹೇಳ್ತಾನೆ ಇಲ್ಲ, ಏನಕ್ಕಂದರೆ ಅವನಿಗೆ ಸ್ಯಾಟರ್ಡೆ ಸಂಡೇ ತುಂಬ 9 o'clock ತನಕ ಮಲ್ಕೊಂಡ್ಬಿಡ್ತಾನೆ. ಹಂಗೆ ಅವ್ನಿಗೆ ಹೇಳಕ್ಕೆ ಮನಸ್ಸಿಲ್ಲ. ಇಲ್ಲ ನಾನು ಇವತ್ತು ಸ್ಕೂಲಿಗೆ ಹೋಗಲ್ಲ ಹಂಗೆ ಹಿಂಗೇನು ಕತೆ ಹೇಳ್ತಾನೆ. ಎಷ್ಟು ಟಫ್ ಅನ್ಸುತ್ತೆ ಅಂದರೆ ಬೆಳಿಗ್ಗೆ ಏಳ್ಸೋದೇ ನನಗೆ ದೊಡ್ಡ ಕೆಲಸ, ಫ್ರಸ್ಟ್ರೇಷನ್ ಮಾಡಿಬಿಡ್ತಾನೆ. ನೋಡಿ ಹೆಂಗೆ ಆಡ್ತಿದ್ದಾನೆ ಅಂದರೆ 7 ಗಂಟೆಗೆ 6:30 ಎಬ್ಸ್ತೀನಿ, ಅವ್ನು ಹೇಳೋಕ್ಕೆ 1 hour ತೊಗೊತಾನೆ. ಅದನ್ನು ಚೆನ್ನಾಗಿ ಫ್ರೆಶ್ ಆಗಿ ಎದ್ದೇಳಲ್ಲ. ಅವ್ನು ಬೆಳಿಗ್ಗೆ ಅದಾದಮೇಲೆ ಎದ್ದು ಸ್ವಲ್ಪ ಶ್ಲೋಕ ಹೇಳ್ತಾನೆ. ಎದ್ಬಿಟ್ಟು ಬ್ರಷ್ ಮಾಡೋಕ್ಕೆ ಹೋಗಿ ಕುತ್ಕೊಂಡ್ಬಿಡ್ತೀನಿ. ಹಾಗೆ ಅವನು ಸ್ವಲ್ಪ ಆ್ಯಕ್ಟಿವ್ ಆಗ್ತಾನೆ. ಹಾಗೆ ಬಾಲ್ಕನಿ ಬ್ಯಾಕ್ ಆಡಕ್ಕೆ ಹೋಗಿ ಅವ್ನು ಸ್ವಲ್ಪ ಹೊತ್ತು ಆಟ ಆಡ್ಕೊತಾನೆ ಸೈಕಲಲ್ಲಿ, ವೀಲರ್ ಸೈಕಲಲ್ಲಿ ಆಟ ಆಡ್ಕೊಂಡ್ರೆ ನಮಗೂ ಸ್ವಲ್ಪ ಅವ್ನು ಫ್ರೀ ಆಗಿಬಿಡ್ತಾನೆ. ಸ್ವಲ್ಪ ಹೊತ್ತು ಅವ್ನು ಬ್ಯಾಗು ನೀನೆ ಪ್ರಾಕ್ಟೀಸ್ ಟೆಸ್ಟ್ ಇದೆ ಅಂತ ಹೇಳಿ ಮ್ಯಾಥ್ಸ್ ನಾನು ಸ್ವಲ್ಪ ಮಾಡಿಸಿದ್ದೆ. ಆ ಕಡೆ ಈ ಕಡೆ ಬ್ಯಾಗ್ಸಲ್ಲಿರೋ ಬುಕ್ಸ್ ಎಲ್ಲ ಚೆಲ್ಲಪಲ್ಲೆ ಆಗಿತ್ತು. ಹಾಗೆ ಅವ್ನಿಗೆ ಸ್ವಲ್ಪ ಟಾಸ್ಕ್ ಕೊಡ್ತೀನಿ, ಏನಕ್ಕಂದರೆ ಅವ್ನು ಕೊಟ್ಟಿಲ್ಲ ಅಂದರೆ ಅವ್ನು ಕೆಲಸ ಕಲಿಯಲ್ಲ ಅಂತ ಹೇಳಿ ಅವ್ನ ವಸ್ತುಗಳನ್ನು ಅವನ ಹತ್ರನೇ ನೀಟಾಗಿ ಇಟ್ಕೊಳ್ಳೋಕೆ ಹೇಳ್ತೀನಿ. ಸೊ ದಟ್ ಅವ್ನ ಬ್ಯಾಗ್ನೆಲ್ಲ ಸ್ವಲ್ಪ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಹಾಗೆ ಇಟ್ಕೊಂಡ್ಬಿಡ್ತೀನಿ. ಏನಕ್ಕೆ ಅವನು ಶಾರ್ಪ್ನರ್ ಮಾಡಿದ್ದೆಲ್ಲ ಬಾಕ್ಸಲ್ಲೇ ಡಬ್ಬದೆಲ್ಲ ಹಾಕ್ಬಿಡ್ತಾನಲ್ಲ ಅಂತ ಹೇಳಿ ಅದನ್ನೆಲ್ಲ ನೀಟಾಗಿ ಮಾಡಿದ್ಮೇಲೆ ನನಗೂ ಒಂದು ಸಮಾಧಾನ. ನೆಕ್ಸ್ಟು ನೋಡಿ ಪ್ರಾಕ್ಟೀಸ್ ಟೆಸ್ಟ್ ಪೇಪರ್ ಕೊಡ್ತಿದ್ದೀನಿ, ಇಟ್ಬಿಡು ಅಂತ ಹೇಳಿದ್ರೆ ನೀನೇ ಇಟ್ಬಿಡು ಅಂತ ನನಗೆ ಹೇಳ್ತಿದ್ದಾನೆ. ಇದೆಲ್ಲ ಆಗೋ ಟೈಮಲ್ಲಿ ಈಗ ಒಂದು ಸ್ನಾನ ಮಾಡಿಸ್ಬೇಕು. ಆಲ್ರೆಡಿ ಟೈಮ್ 8 o'clock ಆಗಿರುತ್ತೆ. 7:45 8 o'clock ಆಗಬೇಕಂದ್ರೆ ನಾನು ಸ್ನಾನ ಕರ್ಕೊಂಡು ಹೋಗ್ಬಿಡ್ತೀನಿ. ಏನಕ್ಕಂದರೆ ಅವನು ತಿನ್ನೋಕ್ಕೆ 1/2 hour ತೊಗೊತಾನೆ ಟೈಮು. ನೋಡಿ ಏನೋ ಒಂದು ಕಿತಾಪತಿ ಮಾಡ್ತಿರ್ತಾನೆ, ಅಲ್ಲಿಲ್ಲಿ ಎಳೆಯೋದು ಇಲ್ಲಿದ್ದು ಎಳೆಯೋದು ಏನಾದರೂ ಒಂದು ಮಾಡ್ತಿರ್ತಾನೆ. ಮತ್ತು ಕೈ ಕಾಲು ಮೇಲೇ ಬರೋದು ಸೈಕಲ್ ತೊಗೊಂಡು. ಅವನಿಗೆ ಟಾರ್ಚರ್ ಮಾಡಬೇಕಂದ್ರೆ ಅವನಿಗೊಂದು ಖುಷಿ. ಬೆಳಗ್ಗೆ ಅವನು ಆ್ಯಕ್ಟಿವ್ ಆದಮೇಲೆ ನಮ್ಮನ್ನು ಒಂಥರ ಗೋಳೋ ಮಾಡ್ಕೊಂಬಿಡ್ತಾನೆ, ಗೋಳು ಹೊಯ್ಕೊಂತಾರೆ ಅಂತಾರಲ್ಲ ಆ ಥರ ಮಾಡಿಬಿಡ್ತಾನೆ. ನೋಡಿ ಬರ್ತಾ ಇದ್ದಾನೆ, ನನ್ನ ಹಿಂದೆ ಬಂದು ಖಾಲಿ ಕೊಡಿಯೋದು ಡ್ಯಾಶು ಏನೋ ಒಂದು ಮಾಡ್ತಿರ್ತಾನೆ. ಎಲ್ಲರ ಮನೇಲೂ ಹಾಗೆ ಇರ್ತಾರೆ ಮಕ್ಕಳು, ಬಟ್ ನನ್ನ ಮಗ ಸ್ವಲ್ಪ ಜಾಸ್ತಿ ನಾಟಿನೆಸ್ಸೇ ಮಾಡ್ತಾನೆ ಅಂತ ಹೇಳ್ಬೋದು. ನೆಕ್ಸ್ಟು ನಾನು ಇದೆಲ್ಲ ಮುಗಿಸ್ಕೋಬೇಕಂದ್ರೆ ಕಿಚನಲ್ಲಿ ಸ್ವಲ್ಪ ಪೂರಿ ಮಾಡಬೇಕಂತ ಇವತ್ತು ಡಿಸೈಡ್ ಮಾಡಿದ್ವಿ. ಅವನಿಗೆ ಪೂರಿ ತಿನ್ನಬೇಕಂತ ಅವನೇ ಕೊಟ್ಬಿಡ್ತಾನೆ ಮೆನು, ಇದೇ ತಿಂಡಿ ಬೇಕು ಅಂತ ಹೇಳಿ ಪೂರಿಗೆ ರೆಡಿ ಮಾಡ್ಕೊಂಬಿಟ್ಟಿದ್ವಿ. ಅದು ಸ್ವಲ್ಪ ಬಾಕ್ಸಿಗೆ ಅಂತ ಹೇಳಿ ಚಪಾತಿನ ರೆಡಿ ಮಾಡಿಕೊಂಡು ಮನೆಗೆ ಅವನಿಗೆ ಮಾರ್ನಿಂಗ್ ತಿನ್ನೋಕ್ಕೆ ಪೂರಿ ಹಾಕ್ಬಿಡ್ತೀವಿ. ಪೂರಿ ಇಷ್ಟಪಡ್ತಾನೆ ಅವ್ನು ಬೆಳಗ್ಗೆ ತಿನ್ನೋಕ್ಕೆ. ಹಾಗೆಯೇ ಸ್ವಲ್ಪ ಕಿಚನಲ್ಲಿ ವರ್ಕ್ ಇರೋದೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಅವ್ನು ಆಟ ಆಡ್ಕೊಂಡಿರ್ತಾನೆ. ಬೈ ದ ಟೈಮ್ ಆಗಿರುತ್ತೆ 8 o'clock ಆಯಿತು ಅಂದ ತಕ್ಷಣ ನಾನು ಅವನ್ನ ಸ್ನಾನ ಕರ್ಕೊಂಡು ಹೋಗ್ಬಿಡ್ತೀನಿ. ಅಷ್ಟರಲ್ಲಿ ಸ್ವಲ್ಪ ಕಿಚನ್ ವರ್ಕ್ಸ್ ಏನೇನಿದೆ ಅದನ್ನೆಲ್ಲ ಬಾಕ್ಸಿಗೆ ಸ್ನ್ಯಾಕ್ಸ್ ರೆಡಿ ಮಾಡೋದು. ಅವನಿಗೆ 2 ಡಬ್ಬ ಕಳಿಸ್ಬೇಕು. ಒಂದು ಸ್ನ್ಯಾಕ್ಸ್ ಡಬ್ಬ 11 o'clock ಕೊಡ್ತಾರೆ ಬ್ರೇಕು. ಹಾಗೆ 12:30ಗೆ ಅವ್ರಿಗೆ ಲಂಚ್ ಬ್ರೇಕ್ ಇರುತ್ತೆ. ಲಂಚಿಗೆ ಎರಡಕ್ಕೂ ರೆಡಿ ಮಾಡಬೇಕಾಗತ್ತೆ. ಅವ್ರಿಗಿವಾಗ 24th ಎಕ್ಸಾಮ್ ಸ್ಟಾರ್ಟ್ ಆಗಿ ಒಂದು 3 days ಎಕ್ಸಾಮ್ ಇದೆ. 1 day ಬಿಟ್ಟು 1 day ಮ್ಯಾಥ್ಸು ಸೈನ್ಸು ಹಾಗೆ ಅವನಿಗೆ ಇನ್ನೊಂದು ಇಂಗ್ಲೀಷು 3 ಸಬ್ಜೆಕ್ಟ್ ಕೋರ್ ಸಬ್ಜೆಕ್ಟ್ಗಳಿರ್ತವೆ. ಹಂಗೆ ಪ್ರಿಪೇರ್ ಆಗ್ತಿರ್ತಾನೆ, ಹಂಗೆ ಆಟ ಆಡ್ಕೊಂಡಿರ್ತಾನೆ. ಈಗ ನಾನು ಹಾಗೆ ಅವನಿಗೆ ಸ್ನಾನ ಮಾಡಲಿಕ್ಕೆ ಸ್ವಲ್ಪ ವಾಟ್ರೆಲ್ಲ ಆನ್ ಮಾಡಿಕೊಂಡು ಕರಿತೀನಿ. ಸಮ್ಟೈಮ್ ಬೇಗ ಬರ್ತಾನೆ, ಸಮ್ಟೈಮ್ ಬೇಗ ಬರಲ್ಲ. ಇವಾಗ ಸ್ನಾನ ಮಾಡಿಸಿದ್ದೀನಿ. ಸ್ನಾನ ಮಾಡಿಸಿ ಅವನಿಗೆ ಮತ್ತೆ ಫ್ರೆಶ್ ಮಾಡಿ ಸ್ನಾನ ಮಾಡಿಕೊಂಡು ಬರೋದ್ರೊಳಗಡೆ ನಮ್ಮನೆಯವರು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಡ್ತಾರೆ. ಬೇರೆ ದಿನ ಫ್ರೈಡೇ ಮಾತ್ರ ನಾನು ಪೂಜೆ ಮಾಡ್ತೀನಿ, ಇಲ್ಲ ಬೇರೆ ದಿನ ನಮ್ಮನೆಯವರೇ ಮಾಡಿಬಿಡ್ತಾರೆ ಪೂಜೆ. ಅವ್ರು ಸ್ನಾನ ಆದಮೇಲೆ ನಾನು ಇವನ್ನ ಸ್ನಾನ ಕರ್ಕೊಂಡು ಹೋಗ್ತೀನಿ. ಅವನ ಮೈ ಒರೆಸ್ಬೇಕಂದ್ರೂ ಸಹ ಅಷ್ಟು ಕೊಡ್ತಾರೆ ಅಂತ ಅವ್ನು ಬಿಡೋದೇ ಇಲ್ಲ. ಅವ್ನು ಒಂದು ಕಡೆ ಕೂತ್ಕೊಳ್ಳಲ್ಲ, ಏನೋ ಒಂದು ಮಾಡ್ಬೇಕು. ನೋಡಿ ಏನೇನೋ ಮಾಡ್ತಿರ್ತಾನೆ.
ಟೀ ಶರ್ಟ್ ಹಾಕಿದ್ರೆ ಬಿಚ್ಚೋದು, ಚಡ್ಡಿ ಹಾಕಿದ್ರೆ ತೆಗಿಯೋದು, ಏನಾದರೂ ಅವ್ನು ನಿತ್ತಲ್ಲಿ ನಿಂತ್ಕೊಳ್ಳೋಕ್ಕೆ ಅಂದರೆ ಆಗಲ್ಲ. ಆ ಥರ ಏನಾದರೂ ಒಂದು ಮಾಡ್ತಿರ್ತಾನೆ. ನೋಡಿ ನನಗೆ ಎಷ್ಟು ಟಾರ್ಚರ್ ಕೊಡ್ತಿದ್ದಾನೆ. ಒಂದು ಟೈಮ್ ಬನಿಯನ್ ಹಾಕಿದ್ರೆ ಚಡ್ಡಿ ಇಲ್ಲದೆ ಓಡೋಗ್ಬಿಡ್ತಾನೆ, ಹಂಗೆ ಮತ್ತೆ ಕರಿಬೇಕು. ಹಿಂಗೆ ಟೈಮ್ ಕಿಲ್ ಮಾಡೋದ್ರಲ್ಲಿ ನಂಬರ್ 1 ಇದ್ದಾನೆ. ಎಲ್ಲ ಮಾಡಿಕೊಂಡು ಸ್ವಲ್ಪ ಕ್ರೀಮ್ ಹಾಕಿಸ್ಕೊಂಡು ಇದು ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಡೈರೆಕ್ಟ್ ಅವನಿಗೆ ತಿನ್ಸೋಕೆ ಹೋಗ್ತೀವಿ. ಏನಕ್ಕಂದರೆ ಮತ್ತೆ ಅವ್ನು ತಿನ್ನೋಕೆ ಒಂದು ಹಾಫ್ ಆನ್ ಅವರ್ ಮಾಡಿಬಿಡ್ತಾನೆ. 9 o'clockಗೆ ಸ್ಕೂಲ್ಗೆ ಹೋಗಬೇಕು, 9:15ಗೆ ಕ್ಲೋಸು. ಅಲ್ಲಿ 1 minute ನೆಕ್ಸ್ಟ್ ಹೋದ್ರೂ ಆ ಸ್ಕೂಲಲ್ಲಿ ಅಲೋ ಇಲ್ಲ. ಅಂದರೆ ಅಷ್ಟು ಡಿಸಿಪ್ಲಿನಾಗಿ ಅವರು ಟೈಮ್ ಮ್ಯಾನೇಜ್ಮೆಂಟ್ ಇದೆ, ಅಲ್ಲಿ ಟೈಮ್ನ ಫಾಲೋ ಮಾಡ್ತಾರೆ. ಸ್ವಲ್ಪ ಡ್ರೈನೆಸ್ ಆಗುತ್ತಂತ ಸ್ವಲ್ಪ ಕ್ರೀಮೆಲ್ಲ ಹಚ್ಚಿಬಿಟ್ಟು ಕರ್ಕೊಂಡು ಹೋದರೆ ಅವ್ನು ಫ್ರೆಶ್ ಆಗಿಬಿಡ್ತಾನೆ. 1 ಟಾಸ್ಕ್ ಮುಗಿದ್ಬಿಡುತ್ತೆ ನನಗೆ. ಇಲ್ಲಿ ಕೆಲಸ ಮಾಡೋದು ಕಷ್ಟ ಅಂತ ಅನಿಸಲ್ಲ, ಬಟ್ ಇವನು ಅದನ್ನು ಕೇಳಲ್ಲಲ್ಲ. ನೆಕ್ಸ್ಟ್ ಅವ್ನ ಬಟ್ಟೆ ಎಲ್ಲ ಐರನ್ ಮಾಡಿ, ಯೂನಿಫಾರ್ಮ್ನ ಐರನ್ ಮಾಡಿ ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ. ಇಟ್ಕೊಂಡು ಇವಾಗ ತಿನ್ನಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಸ್ವಲ್ಪ ನಾನು ಮಾರ್ನಿಂಗಲ್ಲಿ ಅವನು ಸ್ವಲ್ಪ ಗಲಾಟೆ ಮಾಡ್ತಾನೆ ಅಂದರೆ ಟಿ ವಿ ಆನ್ ಮಾಡ್ಕೊಂಡೇ ತಿನ್ನಿಸ್ಬಿಡ್ತೀನಿ. ಇಲ್ಲಾಂದ್ರೆ ಅವನು ತಿನ್ನಲ್ಲ. ಏನೋ ಒಂದು ಕತೆ ಹೇಳಿ ಅರ್ಧ ಚಪಾತಿ 1 ಚಪಾತಿ ತಿಂತಾನೆ. ಇವಾಗ ಪೂರಿ ಇರೋದ್ರಿಂದ ನಾರ್ಮಲಿ ನೋಡಿ ತಿನ್ನಿಸ್ತಿದ್ದೀನಿ. ಸ್ವಲ್ಪ ಟಿ ವಿ ಆನ್ ಮಾಡ್ತೀನಿ, ಒಂದು ಟಿ ವಿ ತಿನ್ನಲಿಕ್ಕೆ ತನಕ ಮಾಡ್ತೀನಿ. ಅದು ತಿನ್ನೋ ತನಕ ಒಂದು ಸ್ವಲ್ಪ ಟಿ ವಿ ಆನ್ ಮಾಡಿದ್ರೆ ಸ್ವಲ್ಪ ಟಿ ವಿ ನೋಡಿಕೊಂಡು ತಿಂತಾನೆ. ಎಲ್ಲ ಟೈಮು ಮಾಡಲ್ಲ, ಸಮ್ ಟೈಮ್ ಅವನು ತುಂಬ ಕಮ್ಮಿ ಟೈಮ್ ಇದ್ದಾಗ ಅಂದಾಗ ಟಿ ವಿ ಆನ್ ಮಾಡ್ಕೊಂಡ್ಬಿಡ್ತೀನಿ. ನಾರ್ಮಲಿ ಟಿ ವಿ ನೋಡಿಕೊಂಡು ತಿನ್ನಬಾರ್ದು ಅಂತಾರೆ, ಬಟ್ ನನಗೆ ಶಾರ್ಟೇಜ್ ಆಗೋದ್ರಿಂದ ಟೈಮು ನಾನು ನಾರ್ಮಲಿ ಟಿ ವಿ ಆನ್ ಮಾಡಿಕೊಂಡು ತಿನ್ನಿಸ್ಬಿಡ್ತೀನಿ. ಹಾಗೆ ತಿನ್ನಿಸ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ನಾನು ಲಂಚ್ ಬ್ಯಾಗ್ನೆಲ್ಲ ರೆಡಿ ಮಾಡಿ ನೀರು ಬಾಟ್ಲು ಎಲ್ಲ ಒಂದು ಬ್ಯಾಗಿಗೆ ಹಾಕ್ಬಿಡ್ತೀನಿ. ಈ ಕಡೆ ಈ ಟಾಸ್ಕ್ ಮುಗಿದ್ಬಿಡುತ್ತೆ. ನೆಕ್ಸ್ಟು ಹಾಲು ಒಂದು ಅರ್ಧ ಲೋಟ 3/4 ಲೋಟ ಹಾಲು ಕುಡಿಸ್ಬಿಡ್ತೀನಿ. ಕುಡ್ಬಿಡ್ತಾನೆ. ಅದಕ್ಕೂ ಬೇಡ, ಎಷ್ಟು ಹೇಳ್ತಿದ್ದಾನೆ ನನಗೆ ಬೇಡ ಹಾಲು ಅಂತ. ಬಿಸಿ ಇಲ್ಲ, ಬಿಸಿ ಇದ್ದರೆ ತಣ್ಣಗಿದ್ರೆ ಬಿಸಿ ಇದೆ, ಏನೋ ಅವನಿಗೆ ಏನೋ ಒಂದು ಮಾಡಬೇಕು ಅಷ್ಟೇ. ನೋಡಿ ಎಷ್ಟು ಬಿಡೋದೇ ಇಲ್ಲ ಅವನು. ಅವ್ನಿಗೊಂದು ಶರ್ಟ್ ಹಾಕಬೇಕಂದ್ರೆ ಎಷ್ಟು ದೊಡ್ಡ ಟಾಸ್ಕ್ ಅಂದರೆ, ನನ್ನ ಮಗ ನನಗೆ ಈ ಥರನೇ ಬೆಳಗ್ಗೆ ಅವನು. ಇವಾಗ ಸಾಕ್ಸ್ ಹಾಕ್ಬಿಡ್ತೀನಿ. ನೋಡಿ ಏನಾದರೂ ಒಂದು ಹೇಳ್ತಾನೆ. ಆಮೇಲೆ ಇವತ್ತು ಟೆಸ್ಟ್ ಇದು ಸ್ವಲ್ಪ ಹೇಳ್ತಾನೆ, ಅವನೇ ಹೇಳ್ತಾನೆ ಇದು ಇದೆ ಮಮ್ಮಿ, ಅದೇ ಹಾಕಿದೆಯಾ ಇದು ಹಾಕಿದೆಯಾ ಅಂತ. ಲಾಸ್ಟಿಗೆ ಅವನೇ ಚೆಕ್ ಮಾಡ್ಕೊತಾನೆ. ನನಗೆ ಕೇಳ್ತಿದ್ದಾನೆ ಎಲ್ಲ ಕರೆಕ್ಟಾಗಿ ಹಾಕಿದೆಯಾ ಇದು ಅದು ಅಂತ ಹೇಳಿ. ಯಾವುದೋ ಮ್ಯಾಥ್ಸ್ ಬಗ್ಗೆ ಡೌಟ್ ಇದೆ ಅವನಿಗೆ, ಅದನ್ನು ಕೇಳ್ತಾ ಇದ್ದ. ಹಾಗೆ ನಮ್ಮ ಮನೆಯವರು ಸ್ವಲ್ಪ ಡೀಟೇಲ್ಸ್ ಏನೋ ಬೇಕಿತ್ತಂತ ಏನೋ ತೊಗೊತಾಯಿದ್ರು. ಹಾಗೆ ತೊಗೊಂಡು ಹಾಗೆ ಅವನ ಅಲ್ಲಿಗೆ ಸ್ಕೂಲ್ಗೆ ಬಿಟ್ಬಿಟ್ಟು 9 ಗಂಟೆಗೆ ಇಲ್ಲಿಂದ ಹೊರಟ್ಬಿಟ್ರೆ ಒಂದು 5 ನಿಮಿಷದಲ್ಲಿ ಹೋಗುತ್ತೆ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಸ್ಕೂಲು. ಬಿಟ್ಬಿಟ್ಟು ಹಾಗೆ ಹೋಗ್ತಾರೆ. ಇವಾಗ ಸಾಕ್ಸ್ ಹಾಕ್ಕೊಂಡು ಹೊರಗಡೆ ನೋಡಿ ಶೂ ಹಾಕ್ಕೊತಾ ಇದ್ದಾರೆ, ಶೂ ಹಾಕ್ತಾಯಿದ್ದಾರೆ. ಹೋಗ್ಬಿಡ್ತಾನೆ. ಇವನು ಹೋದ್ಮೇಲೆ ನನಗೆ ಒಂದು 2:30 ತನಕ ಅವ್ನು ಮತ್ತೆ ಬರೋದು 2:30ಗೆ ನಾವು ಪಿಕಪ್ ಮಾಡ್ಕೋಬೇಕು. ಅಲ್ಲಿ ತನಕ ನಾನು ಫುಲ್ ಫ್ರೀ ಆಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.